ನೋಡ್ತಾ ಇರ್ಬೋದು ಮೊಟ್ಟೆ ಸಿಪ್ಪೆನ ಕೋಳಿ ಮರಿಗೆ ಯಾವ ಥರ ತಿನ್ನಿಸ್ತು ತಾಯಿ ಕೋಳಿ ಅಂತ. ಅಂದರೆ ತಾಯಿ ಕೋಳಿನ ಮೊದಲನೇ ಗುರು ಅಂತಂದ್ರೆ ಈಗ ಅಲ್ಲಿ ಮೊಟ್ಟೆ ಸಿಪ್ಪೆನೇ ನೋಡ್ರಿ ಟೋಟಲಾಗಿ ಯಾವ ಥರ ಮರಿಗೆ ತಿನ್ನಿಸ್ತದೆ ಅಂತ. ಅಂದರೆ ನೀವು ಎತ್ಬಿಡೋದು ಮರಿಗಳನ್ನ ಟೋಟಲಾಗಿ ಈ ಥರದ್ದೆಲ್ಲ ಮಾಡ್ತಾ ಇರ್ತೀರಿ. ಬಟ್ ಎತ್ತೋದಕ್ಕಿಂತ ನೋಡ್ತಾ ಇರ್ಬೋದು ಅಲ್ಲಿ ತಾಯಿ ಕೋಳಿನ ಎಷ್ಟು ಚೆನ್ನಾಗಿ ತಿನ್ನಿಸ್ಕೊಡ್ತದೆ ಮರಿಗೆ ಅಂತ. ಅಂತಂದರೆ ಕಾಣಿಸ್ತಾ ಇತ್ತಲ್ಲ ಆ ಮರಿಗಳಿಗೆ ತಿನ್ನಿಸ್ತಾ ಇರೋದು ಅದೆಯ ಟೋಟಲಾಗಿ ಆ ಥರ ತಿನ್ನಿಸೋದು. ಮತ್ತು ಪ್ರತಿಯೊಂದು ಇವಾಗ ಮರಿ ಹಸ್ಕೊಂಡಿರ್ಬಾರ್ದು ಅಂದ್ಬಿಟ್ಟು ತಾಯಿ ಕೋಳಿನೇ ಫಸ್ಟ್ನೇ ಗುರು ಅದಕ್ಕೆ ತಿನ್ನೋದು ಯಾವ ಥರ ಮತ್ತು ಯಾವ ಥರ ಮೇಯ್ಬೇಕು ಎಲ್ಲನೂ ಕಲಿಸ್ಕೊಡೋದೆ ತಾಯಿ ಕೋಳಿ. ಈಗ ಅಲ್ಲಿ ಕಲಿಸ್ಕೊಡ್ತೈತೆ ಅದಕ್ಕೆ ಟೋಟಲ್ ಮರಿಗೆ ಕಲಿಸ್ಕೊಡ್ತಾ ಇರೋದು ಆ ಥರ. ಅದೇನೇನು ತಿನ್ನಬೇಕು ಏನೇನು ತಿನ್ನಬಾರ್ದು ಎಲ್ಲನೂ ಕಂಪ್ಲೀಟಾಗಿ ತಾಯಿ ಕೋಳಿಗಳು ಆ ಥರ ಕೇರಿಂಗ್ಸು. ಅಂತಂದ್ರೆ ನಮ್ಮಲ್ಲಿ ತಾಯಿ ಕೋಳಿ ಚೆನ್ನಾಗಿ ಸಾಕೋದು ಅಂದರೆ ಇದು ಅಂತಂದ್ರೆ ಇಲ್ಲಿ ಕಾಣಿಸ್ತದೆ ನೋಡ್ರಿ. ಈ ಕೋಳಿ ಮಾತ್ರ ಯಾವುದೇ ಮರಿ ಬಿಟ್ರೂ ಸಾಕ್ಬೋದು ಇದು ಟೋಟಲಾಗಿ. ಈ ಥರ ಕೋಳಿಗಳಿರಬೇಕು ಸಾಕಿದ್ರೆ. ಅಂತಂದರೆ ಮೊಟ್ಟೆಗೆ ಪೂರ್ತಿ ಕಾವು ಕೊಡ್ಬೇಕು, ಹಿಂಗೆ ಸಂಪೂರ್ಣ ಕಾವು ಕೊಡ್ಬೇಕು ಮೊಟ್ಟೆ ಕಾಣಿಸ್ದಂಗೆ. ಇಲ್ಲಿ ಒಂದು ಚೆಂಗ್ಳು ಕೋಳಿ ಆಲೆ ಕೂರಿಸಿದ್ದು ಎದ್ದೋಟಾಗೋದು. ಈಗ ಅದಕ್ಕೆ ಬೇರೆ ಸಪ್ರೇಟ್ ಕೋಳಿ ತಂದು ಕುಣಿಸ್ಬೇಕು. ಮತ್ತು ಇವೆಲ್ಲ ಇದೊಂದು ಚೂರು ಮಾಡಿದ್ರೆ ಒಂದೆರಡು ಮೊಟ್ಟೆ ವೇಸ್ಟ್ ಆಯ್ತವೆ. ಈ ಥರ ಸಂಪೂರ್ಣವಾಗಿ ಆವರಿಸ್ಕೊಡ್ಬೇಕು ಮೊಟ್ಟೆಗೆ. ಕಾವು ಎಲ್ಲದಕ್ಕೂ ಸಿಗಬೇಕು ಅಂದರೆ ನೆಲದಲ್ಲಿ ಕುಣಿಸಿದ್ರೆ ಈ ಥರ ಇದ್ರ ಥರ ರೌಂಡ್ ಶೇಪಲ್ಲಿ ಬಂದರೆ ಮಾತ್ರ, ಇಲ್ಲ ಅಂದರೆ ಐಕಿಲ್ಲ. ಈಗ ಆಲೆ ಮರಿ ನೋಡ್ರಿ ಅದು ಆಲೆ ಹೊಟ್ಟೆ ಹಸ್ಕೊಂಡು ಕಾಯ್ತಾ ಅದೇ ನೆಕ್ಸ್ಟ್ ಎತ್ತಿ ಯಾವಾಗ ಬಿಟ್ಟೋರೋ ಮೇವು ಹಾಕೋರು ಅಂತ. ಆ ಥರದ್ರಲ್ಲಿ ನೀವೇನಾದ್ರು ನಾಟಿ ಕೋಳಿ ಸಾಕ್ತೀನಿ ಅಂದರೆ ಈ ಥರನೇ ಕುಂಡ್ರಿಸ್ಕೋಬೋದು. ಕೋಳಿ ಏನೋ ಅಂತ ಅವಾಯ್ಡ್ ಮಾಡ್ಕೊತು ಅಂದರೆ ಇನ್ನೇನು ತಲೆ ಕೆಡ್ಸ್ಕೊಳಂಗಿಲ್ಲ. ಇದರಲ್ಲೂ ಬಾತು ಕೋಳಿ ಮೊಟ್ಟೆಗಳವೆ ಇದನ್ನ ಮಾಡಲಿ ಅಂತ ಕುಂಡ್ರಿಸ್ತಿತ್ತು ಚೆಂಗ್ಳು ಕೋಳಿ ಅಲ್ಲೇ ಇದ್ಬಿಟ್ಟದೆ. ಇನ್ನು ಇದು ಹಳೆ ಕಾಲದ ಪೆಟ್ಟಿಗೆಗಳು. ನಿಮಗೆ ವೇಸ್ಟು ಅಂತಿರಲ್ಲ ನೋಡ್ಕೊಳ್ರಿ. ನಿಮಗೆ ವೇಸ್ಟ್ ಇಷ್ಟು ಬೆಸ್ಟ್ ಇಲ್ಲಿ ಟೋಟಲಾಗಿ ಇವೆಲ್ಲ ವೇಸ್ಟ್ ಐಟಮ್ಸ್ನ ಇಲ್ಲಿಗೆ ಹಾಕಿರೋದು. ಅಂತಂದರೆ ಇಲ್ಲಿ ಕೋಳಿ ಕುಣಿಸಿರೋದು ಇದು ಹಳೆ ಕಾಲದ ಪೆಟ್ಟಿಗೆಯಲ್ಲಿ ಕುಣಿಸಿರೋದು. ಇನ್ನು ಇವು ಟ್ರೈಗಳು ಹಣ್ಣಂಗಡಿ ಸಿಗ್ತವೆ. ಇವು ಮಾಮೂಲಿ ಟೊಮೊಟೊ ಟ್ರೈಗಳು ಇವೆಲ್ಲ ಮಾಮೂಲಿ ಹಣ್ಣಂಗಡಿ ಟ್ರೈಗಳೇ ಟೋಟಲಾಗಿ ಇಷ್ಟಲ್ಲೇ ಕುಣಿಸಿರೋದು. ನೀವು ವೇಸ್ಟ್ ಐಟಮ್ಸಲ್ಲೇ ಬೆಸ್ಟ್ ಮಾಡ್ಕೋಬೋದು ಕೋಳಿ ಫಾರಮ್ಗಳಲ್ಲಿ ಕುಣ್ಸೋಕ್ಕೆ ಅಚ್ಚುಕಟ್ಟಾಗಿ. ಆಮೇಲೆ ಗಾರೆನೆಲ್ಲ ಯಾವುದೂ ಸೀನಿಲ್ಲ. ಅವೆಲ್ಲ ಗಾರೆ ನೆಲದಲ್ಲಿ ಕುಣಿಸಿದ್ರೆ ತಣ್ಣಿ ಬರ್ತವೆ. ಈ ಥರ ನೆಲದಲ್ಲೇ ಕುಂಡ್ರಿಸ್ಬೇಕು ಅಚ್ಚುಕಟ್ಟಾಗಿ. ತಣ್ಣಿ ಬಂದರೆ ಮಾಡಿಕ್ಲಕ್ಕೆ ಸರಿ ಮರಿಗಳ. ಇವಾಗ ಕೋಳಿಲಿ 15 ಮೊಟ್ಟೆ ಕುಣಿಸಿದೆ. 15 ಮೊಟ್ಟೆಲಿ ಎಷ್ಟು ಮರಿ ಮಾಡವೆ ಅಂತ ತೋರಿಸ್ತೀನಿ ಬನ್ನಿ. ಮರಿಗಳು ಯಾವ ಥರ ಆ್ಯಕ್ಟಿವ್ ಇರ್ತವೆ ಮತ್ತು ಮರಿಗಳು ಎಷ್ಟು ಚೆನ್ನಾಗಿ ಮಾಡಿರ್ತವೆ ಮತ್ತು ಮರಿಗಳ ತೋರ್ಸೋಣ ಅಂತಿದ್ರಲ್ಲ ಎಷ್ಟು ಚೆನ್ನಾಗಿರ್ತವೆ ಮರಿಗಳು ಮತ್ತು ಯಾವ್ಯಾವ ಕಲರ್ ಅವೆ ಎಲ್ಲನೂ ತೋರಿಸ್ಕೊಡ್ತೀನಿ ಬಂದ್ರಿ ವಿಡಿಯೋದಲ್ಲಿ. ಅಂತಂದರೆ ಈ ಕೋಳಿ ಮರಿ ಮಾಡ್ತಾ ಇರೋದು ಇವತ್ತು. ಅಂತಂದರೆ ಇವೆಲ್ಲ ಲೇಟು. ಅಂತಂದರೆ ಇವು ಇನ್ನೊಂದು 2 ದಿನದಲ್ಲಿ ಆಗಬೇಕು. ಟೋಟಲಾಗಿ 15 ಮೊಟ್ಟೆ ಇಟ್ಟಿರೋದು. ಅಂತಂದರೆ ಇದಕ್ಕೂ ಅಷ್ಟೇ ಅದಕ್ಕೂ ಅಷ್ಟೇ. ಇನ್ನೊಂದು 2-3 ದಿನ ಇವೆ. ಇನ್ನು ಇದು ಇವಾಗ ಫಾಸ್ಟಾಗಿ ಮರಿ ಮಾಡ್ತಾ ಇರೋದು. ಟೋಟಲಾಗಿ 6 ಮರಿ ಮಾಡೋದು ಇವಾಗ ಸದ್ಯಕ್ಕೆ ಇನ್ನೂ ಹೊಡಿತೈತೆ. ಅಂತಂದರೆ ಇಲ್ಲಿ 6 ಮರಿ ಜೊತೆಲಿ ಇನ್ನೂ ಟೋಟಲಾಗಿ ಇಲ್ಲೊಂದು ಮರಿ ಇದು ಹೊಡಿಯೋಕ್ಕೆ ಬಂದದೆ. ಮತ್ತು ಇವೆಲ್ಲ ಪೂರ್ತಿ ಬೆಳಗ್ಗೆ ಗಂಟು ಬಿಟ್ಟರೆ ಇವೆಲ್ಲ ಹೊಡಿತವೆ ಇವು ಆಲ್ಮೋಸ್ಟು. ಟೋಟಲಾಗಿ ಅಲ್ಲೇ ದದ್ದಾಗಿರೋದೆಲ್ಲ ಕಾಣಿಸ್ತಾ ಇದೆಲ್ಲ ಮರಿ ಹೊಡ್ಕೊ ಬರ್ತವೆ. ಇವಕ್ಕೆ ಇನ್ನೂ ಹಸಿ ಗ್ಯಾಪ್ ಬೇಕು, ಇನ್ನೂ ಹಸಿ ಜಾಗ ಬೇಕು. ಮತ್ತು ಮರಿಗಳು ನೋಡ್ತಾ ಇರ್ಬೋದು ಒಂದು ಬ್ಲಾಕ್ ಬಂದೈತೆ. ಇನ್ನು ನಾಟಿ ಕೋಳಿ ಮರಿಗಳು ಅವ್ರು ಹೂವಂತಾರೆ ಏನೈತೆ ಅದೇ ಮೊಟ್ಟೆಗಳನ್ನ ಇದ್ರಕ್ಕೂ ಮೊಟ್ಟೆ ಏನೈತೆ ಇದನ್ನೇ ಕುಣಿಸಿದ್ದೆವು. ಅಂತಂದರೆ ಇದ್ರ ಮೊಟ್ಟೆ ಐತಲ್ಲ ಟೋಟಲಾಗಿ ಅದ್ರ ಇಕ್ಕಿರೋ ಮೊಟ್ಟೆನ ಇದಕ್ಕೋಸಿ ಕುಣಿಸಿದ್ದು. ಟೋಟಲಾಗಿ ಮರಿಗಳು ನೋಡ್ತಾ ಇರ್ಬೋದು ಜಾಸ್ತಿ ಬ್ಲ್ಯಾಕ್ ಬಂದರೆ ಇವು ಕಲರ್ ತಿರ್ಕತ್ತವೆ. ಅಂತಂದರೆ ನೀವು ಮರಿಲೆ ಕಣ್ಕೊಬಿಡ್ಬೋದು ಹುಂಜೆ ಅವು ಯಾಟೆ ಅವು ಅಂತ ಇಲ್ಲೇ ನೋಡ್ಕೊಂಡು. ಅಂತಂದರೆ ಇಲ್ಲಿ ಕಾಣಿಸ್ತಾ ನೋಡ್ರಿ ಟೋಟಲಾಗಿ ಪುಕ್ಕ ಮೇಕೆ ಈ ಥರ ಬೆಳೆದಿದ್ರೆ ಮತ್ತು ಬೆಳೆದಿದ್ರೆ ಮತ್ತು ಯಾಟೆ ಹುಂಜಗಳಿಗೆಲ್ಲ ಒಂದೊಂಚೂರು ಹುಂಜಗಳು ಬೇಗ ಬೆಳೆದಿರ್ತವೆ, ಆಟಗಳಿಗೋಸ್ಕರ ಲೇಟು. ಇನ್ನು ಮೊಟ್ಟೆ ಒಂದು ಸ್ವಲ್ಪ ಬೇಗ ಹೊಡಿಯೋಕ್ಕೆ ಬಂದವೆ. ಅಂತಂದರೆ ಇನ್ನೇನು ಎಷ್ಟು ಮೊಟ್ಟೆ ಹೊಡಿಬೇಕು ಅಂದರೆ 6 ಬಂದವೆ, 7, 8, 9, 10, 11, 12, 13, 14, 15, 16 ಮೊಟ್ಟೆ ಕುಣಿಸಿರೋ ಟೋಟಲಾಗಿ. ಇನ್ನು 2, 4, 6, 8, 10 ಮೊಟ್ಟೆ ಆಗಬೇಕು. ಇನ್ನು 10 ಮೊಟ್ಟೆ ಆದರೆ ಇದ್ರದ್ದು ಕೆಲಸ ಮುಗೀತು. ಇನ್ನು ಇದು ತೆಗೆದ್ಬಿಟ್ಟು ಮರಿ ಕೋಳಿ ತೆಗೆದ್ಬಿಡ್ತೀವಿ ಇದನ್ನ. ಅಂತಂದರೆ ಈ ಕೋಳಿನೇ ಬಿಡೋಕೆ ಹೋಗಲ್ಲ ಈಗ. ಕೋಳಿ ಬಿಟ್ಬಿಟ್ಟು ಕೋಳಿ ಎತ್ತಾಕ್ಬಿಟ್ಟು ಮರಿ ಮಾತ್ರ ಎತ್ಕೊಳ್ಳೋದು. ಅಂತಂದರೆ ಇಲ್ಲಿ ಮರಿಗಳವೆಲ್ಲ ಈ ಮರಿಗಳು ಎತ್ತಿ ಒಂದು ಕಡೆ ಬಿಟ್ಕೊಂಡು ಮರಿಗಳು ಮಾತ್ರ ಸಾಕೋದು, ಕೋಳಿ ಎತ್ಬಿಡೋದು ಅಷ್ಟೇ. ಅಂತಂದರೆ ಕೋಳಿಗಳನ್ನೇನಾದ್ರು ತಿರ್ಗಾ ಸಾಕಬೇಕು ಅಂತಂದರೆ 3 ತಿಂಗಳು 4 ತಿಂಗಳು ಬೇಕೇ ಬೇಕು. ಆದ್ದರಿಂದ ಸಾಕೋಕ್ಕೆ ಹೋಯ್ಕಿಲ್ಲ. ಟೋಟಲಾಗಿ ಮರಿಗಳನ್ನ ಎತ್ಕೊಳ್ಳೋದು. ಇವತ್ತು ಒಂದಿನ ಅಷ್ಟೇ ಇದ್ರ ಹತ್ರ ಬಿಡೋದು. ಇನ್ನು ಮೊಟ್ಟೆಗಳೇನಾದರೂ ಎತ್ಬಿಟ್ಟು ಎಲ್ಲ ನೀಟಾಗಿ ಸೈಡ್ಗೆ ಇಟ್ಕೊಳ್ಳೋದೆ. ಕಮೆಂಟಲ್ಲಿ ಅಣ್ಣ ತಾರ್ಪಲ್ ಕಟ್ಟಿದ್ರಲ್ಲ ಯಾಕೆ, ತಾರ್ಪಲ್ ಕಟ್ಟಿರೋದ್ರ ಯಾಕೆ, ಮತ್ತು ತಾರ್ಪಲ್ ಕಟ್ಟಿರುವಾಗ ಏನು ಅದರಲ್ಲಿ ಉಪಯೋಗ ಅಂತ ತುಂಬ ಜನ ಕೇಳ್ಬೋದು. ಅಂತಂದರೆ ಈಗ ಕೋಳಿಗಳಿಗೆ ಹದ್ದುಗಳು ಬಂತು ಅಂತಂದರೆ ಡೈರೆಕ್ಟು ಒಳಗಡೆ ಹೋಗಿ ಸೇರ್ಕೊಂತವೆ. ಅಂದರೆ ಇಲ್ಲಿ ಬಾಗಿಲು ಮಾಡಿದ್ದೀವಿ ನೋಡ್ರಿ, ಈಗ ಇದ್ರೊಳಗಡೆ ನುಗ್ಗಿ ಹೊಡೆಯೋಕ್ಕಾಗಲ್ಲ ಅದು ಅಷ್ಟು ಬೇಗ. ಅಂತಂದರೆ ಯಾಕೆ ಹೊಡೆಯೋಕ್ಕಾಗಲ್ಲ ಅಂದರೆ ಸುತ್ತ ತಾಟ್ ಕವರ್ ಆಗೈತೆ. ಇನ್ನು ಈ ಕಡೆ ಓಪನ್ ಆ ಕಡೆ ಓಪನ್ ಐತಿ ಅಂತಂದರೆ ಅದಕ್ಕೆ ಗೊತ್ತಿರಲ್ಲ. ಅದಕ್ಕೆ ಈ ಥರ ಮಾಡ್ಕೊಂಡಿರೋದು. ಅಂದರೆ ನಿಮ್ಮ ಹತ್ರ ಈಗ ವೇಸ್ಟೇಜ್ಗಳಿರ್ತವೆ, ಸುಮ್ಮನೆ ವೇಸ್ಟೇಜ್ನ ತೂಕಕ್ಕೆ ಹಾಕ್ಬಿಡೋದು ಇದೆಲ್ಲ ಮಾಡ್ತಾ ಇರ್ತೀರ. ಅಂತಂದ್ರೆ ಅಲ್ಲಿ ಹಾಕಿರೋದೆಲ್ಲ ಬರೀ ವೇಸ್ಟೇಜ್ ಪೈಪು ಮತ್ತು ಬೋರ್ ಪೈಪ್ಗಳು ಮತ್ತು
ಈ ಥರದವೇ ವೇಸ್ಟೇಜ್ ಹಾಕಿರೋದು. ಅಂತಂದರೆ ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಟೋಟಲಾಗಿ ಎಲ್ಲ ವೇಸ್ಟೇಜ್ ಗಳಗಳು ಮತ್ತು ತಾಟು ಕೂಡ ವೇಸ್ಟೇಜೇ ಇದ್ದಿದ್ದು. ಅಂದರೆ ಅದು ಓಪನ್ ಆಗಿಬಿಟ್ಟು ಇನ್ನೇಂದಕ್ಕೂ ಯೂಸ್ ಆಗದೆ ಇರೋ ಟೈಮಲ್ಲಿ ಇದ್ದಿದ್ದು. ಅಂದರೆ ಮಳೆ ಬಂತು ಅಂತಂದರೆ ಈಗ ಒಂದೇ ಸಲ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಪ್ಯೂರ್ ನಾಟಿ ಕೋಳಿಗಳನ್ನ ನೀವು ಹೊಡೆದೇಟಿಗೆ ಒಳಗಡೆ ಹೋಗೋದಿಲ್ಲ. ಅಂತಂದರೆ ನೀವು ಹೊರದೇಟಿಗೆ ಒಳಗೆ ಹೋಗೋಕ್ಕೆ ಅವೇನು ಬೇರೆ ಕೋಳಿಗಳ ಥರ ಅಲ್ಲ ಕಂದ್ರಣ. ಆ ಥರದ್ರಲ್ಲಿ ಆ ನಿಟ್ಟಲ್ಲಿ ಏನಪ್ಪ ಅಂತಂದರೆ ಕೋಳಿಗಳು ಒಳಗೆ ಹೋಗದೇ ಇದ್ದಾಗ, ಮಳೆ ಬಂದಾಗ ಒಳಗೆ ಹೋಗದೇ ಇದ್ದಾಗ ಅಚ್ಚುಕಟ್ಟಾಗಿ ಏನು ಮಾಡ್ತವೆ, ಅದು ರೆಡಿಗೆ ಹೋಗಿ ಕೂತ್ಕೊಬಿಡ್ತವೆ. ಅಂದರೆ ಒಳಗೆ ಹೋಗಿ ಕೂತ್ಕೋತು ಅಂತಂದರೆ ಆಮೇಲೆ ಮಳೆ ಪಳೆ ನಿಂತಾದ್ಮೇಲೆ ಹೊಸಿ ಕೆರ್ಕ ಮೇಯ್ಕೊಂಡು ಸಾಯಂಕಾಲ 6 ಗಂಟೆ ಬೇಕೇ ಬೇಕು ಒಳಗೆ ಹೋಗೋಕ್ಕೆ. ಆವಾಗ ಮಳೆ ಗಿಳೆ ಬಂತು ಅಂದರೆ ಕಾಗೆ ಬಂತು ಅಂದರೆ ಮತ್ತು ಇನ್ನೇನಾದ್ರು ಅಲ್ಲಿ ಹೋಗ್ಬಿಟ್ಟು ಮೊಟ್ಟೆ ಇಕ್ಕೋಕ್ಕೆ ಜಾಗ ಬೇಕು ಅಂತಂದರೆ ಮೊಟ್ಟೆ ಇಕ್ಕಕ್ಕೆ ಜಾಗ ಮಾಡಿರೋದು. ಅಂತಂದ್ರೆ ಅಲ್ಲಿ ಕಾಣಿಸ್ತಾ ಇದ್ದಲ್ಲ ಅಲ್ಲಿ ಹುಲ್ಲು ಐತಲ್ಲ, ಆ ಹುಲ್ಲಂತ ಮೊಟ್ಟೆ ಇಕ್ತವೆ. ಮತ್ತು ಈ ಪೈಪ್ ಹಾಕಿವಲ್ಲ, ಈ ಪೈಪ್ ಅಡ್ಡಿದು ಹೋಗ್ಬಿಟ್ಟು ಮೊಟ್ಟೆ ಇಕ್ತವೆ. ಮತ್ತು ಈ ಥರ ಅಂತಂದರೆ ಈಗ ನಮಗೆ ಜಾಸ್ತಿ ಕ್ವಾರೆ ಪಾರ ಇದ್ದರೆ ಉಂಕನೋ ಆಯಿತು ಏನೋ ಅಲ್ಲಿ ಹೋಗ್ಬಿಟ್ಟು ಇಕ್ತವೆ ಹಂಗೆ ಹಿಂಗೆ ಅಂತ ಅನ್ಬೋದು. ಆ ಥರದ್ದು ಏನೂ ಇಲ್ಲ. ಈಗ ನೋಡ್ತಾ ಇರೋದಲ್ಲಿ ಬೆಂಕಿ ಕೋಳಿಗೇನೋ ಕಾಣಿಸ್ತದೆ ರೆಡಿಗೆ ಹೋಗಿ ನಿಂತವೆ ಅಲ್ಲಿ ಅಲ್ಲೊಂದು ಆ ಥರ. ಈಗ ಕೋಳಿಗಳು ಓಡೋಯ್ತವೆ ಹಿಂದೆಗಡೆ ಅಲ್ಲಿ ಹೋಯ್ತಾ ಅಂತಂದರೆ ಹಂಗೆ ಹೋಯ್ತಾ ಇರ್ತವೆ, ಆಚೆಗೆ ಹೋಗೋದು ಈ ಥರದ್ದು ಮಾಡ್ತಾ ಇರ್ತವೆ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು ಪ್ಯೂರ್ ನಾಟಿ ಕೋಳಿಗಳಿಗೆ ಈ ಥರ ಗುಡ್ಲು ಥರ ಹಾಕೊಡೋದು ಅಥವಾ ಈ ಥರ ಒಂದೊಂದಷ್ಟು ಕಟ್ಕೊಟ್ಬಿಟ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಅದು ಕಾಗೆ ಈ ಥರದ್ದು ಏನಾರು ಬತ್ತು ಅಂದರೆ ಅಡಿಗೆ ಹೋಗಿ ಸೇರ್ಕೊತವೆ. ಅವಾಗೇನೋ ಹೊಡಿಯೋಕ್ಕೆ ಚಾನ್ಸಸ್ ಇರೋದಿಲ್ಲ. ಅದಕ್ಕೆ ಅಚ್ಚುಕಟ್ಟಾಗಿ ಒಳಗಡೆ ಹೋಗಿ ಕೂತ್ಕೋತವೆ. 4 ವರ್ಷ 5 ವರ್ಷದಿಂದ ಕೋಳಿ ಐತೆ ಮತ್ತು ಅದು ಇಲ್ಲಿವರೆಗೂ ಹುಷಾರು ತಪ್ಪಿಲ್ಲ ಮತ್ತು ಆ್ಯಕ್ಟಿವ್ ಆಗಿ ಪೂರ್ತಿ ಚೆನ್ನಾಗವೆ. ಕೋಳಿಗಳಿಗೆ ಏನೂ ಆಗಲ್ಲ ಅಂತಂದರೆ ನಿಮಗೆ ಕೋಳಿಗಳಿಗೆ ರೋಗ ಬರೋದು ಯಾವಾಗ ಅಂತಂದರೆ ಈಗ ತುಂಬ ಜನ ಕೋಳಿಗಳು ರೋಗ ಬರೋದು ಯಾವ ಥರ ಅಂತ ವೀಡಿಯೋದಲ್ಲಿ ಬಿಡ್ತೀನಿ, ಕಂಪ್ಲೀಟಾಗಿ ವೀಡಿಯೋ ನೋಡ್ಕೊಳ್ರಿ. ಫಸ್ಟ್ ಆಫ್ ಆಲ್ ರೋಗ ಬರೋದು ಯಾಕಪ್ಪ ಅಂತಂದರೆ ನೀವು ಹೊರಗಡೆಯಿಂದ ಕೋಳಿಗಳನ್ನ ಒಳಗಡೆ ತಂದುಬಿಟ್ಟಾಗ. ಅಂತಂದರೆ ಇವಾಗ ಎಲ್ಲೋ ತಂದಿರ್ತೀರ ಅಂತಂದರೆ ರೋಡ್ ಸೈಡಲ್ಲೋ ಎಲ್ಲೋ ಮಾರ್ತಾ ಇರ್ತಾರೆ, ಇಲ್ಲಾಂದರೆ ಊರೂರಲ್ಲೇ ಎಲ್ಲೋ ತತ್ತಾ ಇರ್ತೀರ. ಆ ತಂದಿರೋ ಕೋಳಿಗಳನ್ನ ನೀವು ನೀಟಾಗಿ ಅರಿಶಿನ ಪುಡಿ ಅಥವಾ ನೀರು ಇಲ್ಲ ಅಂತಂದರೆ B904 ಈ ಥರದ್ದು ಔಷಧಿಗಳು ಬರುತ್ತೆ. ಔಷಧಿಗಳನ್ನ ಸ್ಪ್ರೇ ಮಾಡಿ ಒಳಗಡೆ ಬಿಟ್ಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ರೋಗ ಬರೋಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಡೈರೆಕ್ಟ್ ಫಾರಮ್ ಒಳಗಡೆ ಸುಮ್ಮನೆ ಅವರೆಲ್ಲ ಬರ್ತಾ ಇರ್ತಾರೆ. ಬಂದವರೆಲ್ಲರೂ ಡೈರೆಕ್ಟಾಗಿ ಕೂಡಿಸ್ಕೊಳ್ಳೋದು ಮತ್ತು ಎಲ್ಲ ಕಡೆ ಸುತ್ತೋದು ಫಾರಮ್ ಒಳಗಡೆ. ನಾವು ಸಾಕೊಂಡಿದ್ದೀವಿ ಅಂತ ತುಂಬ ಜನ ಹೇಳೋ ಅಭ್ಯಾಸ. ಆ ಥರದವ್ರು ತುಂಬ ಜನ ಇವಾಗ ಹೇಳ್ತಾ ಇರ್ತಾರೆ, ಹಿಂಗೆ ಸಾಕೊಂಡಿವಿ ಇಷ್ಟು ಕೋಳಿ ಅವೆ ಹಂಗೆ ಹಿಂಗೆ ಅಂತ. ಅವ್ರು ಬಂದು ನೋಡ್ತೀವಿ ಅಂತಂದಾಗ ಒಳಗಡೆ ಬಂದ ತಕ್ಷಣ ಕಾಲಲ್ಲೂ ಕೂಡ ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಅಂತಂದರೆ ಕೋಳಿಗಳಿಗೆ ಹೊರಗಡೆ ರೋಗಕ್ಕಿಂತ ಹೆಚ್ಚಾಗಿ ಏನಪ್ಪ ಅಂತಂದರೆ ಮನುಷ್ಯರು ಕಾಲಲ್ಲೇ ಧೂಳಲ್ಲೇ ಬಂದ್ಬಿಡುತ್ತೆ ರೋಗ. ಅಂತಂದರೆ ಒಳಗಡೆ ಬಂದ ತಕ್ಷಣ ಈ ಥರದ್ದೆಲ್ಲ. ಅದಕ್ಕೆ ಕೆಲವರು ಫಾರಮ್ ಹತ್ರ ಸೇರಿಸಲ್ಲ. ಅಂದರೆ ನಾನು ಕೂಡ ಮರಿ ಇದ್ದಾಗ ಸೇರಿಸೋದಿಲ್ಲ. ಮತ್ತು 45 ಡೇಸ್ ಆದಮೇಲೆ ಮರಿ ಆದಮೇಲೆ ಕೊಡೋದು. ಅಂತಂದರೆ ಈ ಥರ ರೋಗ ಬತ್ತವಕಂದ್ರಣ ಅಂತ ಹೇಳ್ಬಿಟ್ಟು ಟೋಟಲಾಗಿ ಈ ಥರ ಓಪನ್ ಬೈಲಿದ್ದು ಅಲ್ಲೆಲ್ಲ ಮೊಳಕೆ ಕಟ್ಟಿರೋ ಕಾಳು ಹಾಕಿರೋದು. ಅಂದರೆ ಮೊಳಕೆ ಕಟ್ಟಿರೋ ರಾಗಿ, ಮೊಳಕೆ ಕಟ್ಟಿರೋ ಮೇವುಗಳು ಈ ಥರದವನ್ನೇ ಜಾಸ್ತಿ ಹಾಕಿರೋದು. ನಾಟಿ ಕೋಳಿಗಳು ಸೂಕ್ಷ್ಮ ಅಂತಂದರೆ ಕಣ್ಣಲ್ಲೇ ಒಂದೇ ಒಂದು ಕಾಳು ರಾಗಿ ಇರಲಿ, ಒಂದು ಮೇವಿರಲಿ, ಏನೇ ಒಂದು ಕಾಣಿಸ್ತದೆ ಅಂದ್ರೂ ಕಣ್ಣಲ್ಲೇ ಗುರ್ತಿಟ್ಕೊಬಿಡ್ತವೆ. ಅಂತಂದರೆ ಇಂಥದ್ದು ಇಂಥದ್ದು ಮೇಯ್ಬೋದು, ಇಂಥ ಮೇವೆ ಅದೇ ಅಂತ ಕಣ್ಣಲ್ಲೇ ಗುರ್ತಿಟ್ಕೊಬಿಡ್ತವೆ. ನೋಡ್ತಾ ಇರ್ಬೋದು ಇಲ್ಲಿ ಏನಂದ್ರೆ ಏನೂ ಇಲ್ಲ, ಆದರೂ ಬಿಡ್ತಾಯಿಲ್ಲ. ಅಂತಂದರೆ ಅದು ಗೊತ್ತು ಇಲ್ಲಿ ಮೇವದೆ, ಇಷ್ಟು ನಾನು ಮೇಯ್ಬೇಕು, ಇಷ್ಟು ಬಿಡಬೇಕು ಅಂತ. ಎವ್ರಿ ಡೇ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಮೇಯೋದು ಅಂದರೆ ನಾಟಿ ಕೋಳಿ ಒಂದೇ. ಇನ್ನು ಬಾಕಿ ಕ್ರಾಸ್ ಕೋಳಿ ಪಾಸ್ ಕೋಳಿ ತಂದುಬಿಟ್ರೆ ಹಿಂಗೆಲ್ಲ ಮೇಯೋದಿಲ್ಲ. ಅರ್ಧ ಗಂಟೆ ಮೇಯ್ಬಿಟ್ಟು ಕೂತ್ಕೊತಾ ಇರ್ತವೆ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು ಪ್ಯೂರ್ ನಾಟಿ ಮಾಡಿದ್ರೆ ಇವೆಲ್ಲ ಅನುಕೂಲಗಳು, ನಿಮಗೆ ಅನಾನುಕೂಲ ಏನೂ ಇರೋದಿಲ್ಲ. ಈಗ ಅಚ್ಚುಕಟ್ಟಾಗಿ ಹಿಂಗೆ ಮೇಯಿಸ್ಬೋದು. ನಾಟಿ ಕೋಳಿ ಫಾರಮ್ಮು ಅಂದರೆ ಹಳ್ಳಿಗಳ ಕಡೆ ಹಳ್ಳಿಲಿ ಬಿಟ್ಟು ಬೈಲಲ್ಲಿ ಬಿಟ್ಟು ಮೇಯಿಸುವಂಥದ್ದು, ಅಂದರೆ ಓಪನ್ ಬೈಲಲ್ಲಿ ಬಿಟ್ಟು ಮೇಯಿಸುವಂಥ ನಾಟಿ ಕೋಳಿ ಫಾರಮಲ್ಲಿ ನಾಟಿ ಕೋಳಿಗಳು ಹೇಗಿರ್ತವೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಬಿಡ್ತೀನಿ. ನೋಡ್ಕೊಳ್ರಿ ಕಂಪ್ಲೀಟಾಗಿ ವೀಡಿಯೋನ, ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬಿಡ್ರಿ. ಟೋಟಲಾಗಿ ಕೊನೆವರೆಗೂ ವೀಡಿಯೋ ನೋಡ್ಕೊಳ್ರಿ, ಪೂರ್ತಿ ವೀಡಿಯೋ ಅರ್ಥ ಆಯ್ತದೆ. ನಾಟಿ ಕೋಳಿಗಳು ಅಂತಂದರೆ ಹಿಂಗೆ ಕೆರ್ದಿ ಮೇಯಬೇಕು. ಅಂದರೆ ಕಾಲಲ್ಲಿ ಮೇಯ್ಬೋದಷ್ಟು ಕಲ್ಲು ತಿಂದರೂ ಕರಗಿಸ್ಕೊಳ್ಳುವಂಥ ದೇಹ ಅಂದರೆ ಪ್ಯೂರ್ ನಾಟಿ ಕೋಳಿಗಳದ್ದು. ಅಂತಂದರೆ ನಿಮಗೆ ಶೋಕಿಯಾಗೆಲ್ಲ ಹೇಳೋಕ್ಕೆ ಬರೋಲ್ಲ ನಮಗೆ. ಅಂದರೆ ಶೋಕಿಯಾಗಿ ಏನೋ ಅಂತಂದರೆ ಹಂಗೆ ತಿಂತವೆ, ಹಿಂಗೆ ತಿಂತವೆ, ಹಿಂಗಿರ್ತವೆ ಅಂತೆಲ್ಲ ಹೇಳಲ್ಲ. ಬಟ್ ನಿಮ್ಗೆ ನಾಟಿ ಕೋಳಿಗಳು ನೋಡಿದ ತಕ್ಷಣ ಗೊತ್ತಾಗೋಯ್ತವೆ. ನೋಡಿರಿ, ಶೈನಿಂಗ್ ಆಗ್ಬೋದು, ಅದ್ರಿರೋ ಇದು ಅಂತಂದರೆ ಇರೋ ವೆಯ್ಟಲ್ಲಿ ಆಗ್ಬೋದು, ಮತ್ತು ಅವು ಒಡ್ಡಾಡೋದ್ರಲ್ಲಿ ಆಗ್ಬೋದು. ಪುಕ್ಕ ಎತ್ಕೊಳ್ಳಂದ್ರೆ ಸುಮ್ಮನೆ ಕೆಲವು ಕೋಳಿಗಳೆಲ್ಲ ಚೆಂಗ್ಲಂಗೆ ಪುಕ್ಕ ಎತ್ಕೊಂಡು ಒಳಗೆ ಗಲೀಜಾಗಿರ್ತವೆ. ಈ ಕೋಳಿಗಳು ನೋಡ್ತಾ ಇರ್ಬೋದು, ಒಂಥರ ಹಳೆ ಕಾಲದ ಥರ ಏನೋ ಒಂದು ಫೀಲ್ ಕೊಡೋ ಥರ ನಾಟಿ ಕೋಳಿಗಳು ಕೆರೆದು ಮೇಯೋ ರೀತಿಯ ಹುಂಜ ಯಾವುದೇ ಸೌಂಡ್ ಬಂದ್ರೂ ಆ ಸೌಂಡನ್ನ ಈ ಕೋಳಿಗಳಿಗೆ ಯಾವ ಥರ ತೋರಿಸ್ತದೆ ಅಂತ ಅಂದರೆ, ಇವಾಗ ಯಾವುದಾದ್ರೂ ಅಕ್ಕಿ ಪಕ್ಕಿ ಬತ್ತದೆ ಅಂತಂದರೆ ಆಟೋಮೆಟಿಕ್ ಕವರ್ ಮಾಡೋ ರೀತಿ. ಅಂತಂದರೆ ಹುಂಜ ಆ ಥರ ಇದು ಮಾಡುವಂಥದ್ದು, ಅಂತಂದರೆ ಅಲರ್ಟ್ ಮಾಡುವಂಥದ್ದು. ಮತ್ತು ಅಲ್ಲೆಲ್ಲ ಕೋಳಿಗಳು ಯಾವ ರೇಂಜಿಗೆ ಕೆರ್ಕೊಂಡ್ ನೋಡ್ತಾ ಇರ್ಬೋದು. ಅಂದರೆ ಓಪನ್ ಬೈಲಲ್ಲಿ ಮೇವಿಲ್ಲ ಅಂತಂದ್ರೆ ಅದಕ್ಕೆ ಸಿಗುವಂಥ ಕಲ್ಲು ಪಲ್ಲು ಎಲ್ಲನೂ ಬೇಕಾದ್ರೂ ಮೇಯುವಂಥ ಕೆಪಾಸಿಟಿ ಇರೋದು ಅಪ್ಪಟ ಪ್ಯೂರ್ ನಾಟಿ ಕೋಳಿಗಳಿಗೆ ಮಾತ್ರ. ಅಂತಂದರೆ ಇದೊಂದು ಟೋಪಿ ಕೋಳಿ ಐತೆ, ಪ್ಯೂರ್ ನಾಟಿ ಕೋಳಿಗಳಲ್ಲ ಟೋಪಿ ಕೋಳಿ ಅಂತ. ಅಂತಂದರೆ ಒಂದು ಟೋಪಿ ಕೋಳಿ ಥರ ಕೂದು ಜಾಸ್ತಿ ಬಂದೈತೆ ತಲೆ ಮೇಲೆ ಅಷ್ಟೇ, ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಪ್ಯೂರ್ ನಾಟಿ ಕೋಳಿಗಳಲ್ಲಿ ನೋಡ್ತಾ ಇರ್ಬೋದು ಹಿಂಗೈತೆ, ಮತ್ತು ಎಷ್ಟು ಕೋಳಿಗಳು ಎಷ್ಟು ನೀಟಾಗಿರ್ತವೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಳ್ರಿ. ಟೋಟಲಾಗಿ ಹೆಂಗೆ ಕಾಣಿಸ್ತವೆ ಅಂತ ಕೋಳಿಗಳು. ಅದನ್ನು ಬಿಟ್ಬಿಟ್ಟು ಪ್ಯೂರ್ ನಾಟಿ ಸಾಕಿವ್ನಿ ಅಂದ್ಬಿಟ್ಟು ಸುಮ್ಮನೆ ಅದು ಕೋಳಿ ಪ್ಯೂರ್ ನಾಟಿ ಸಾಕ್ಬಿಟ್ಟು ಇನ್ನು ಮಿಕ್ತವೆಲ್ಲ ಮೈಸೂರು ನಾಟಿ ಹಾಕ್ತಾರಲ್ಲ, ಆ ಥರ ಎಲ್ಲ ಸೀನಿಲ್ಲ.
ಎಲ್ಲ ಇಲ್ಲಿ ಏನೇನು ಕಾಣಿಸ್ತಾವೆ ಎಲ್ಲ ಪ್ಯೂರ್ ನಾಟಿ ಕೋಳಿಗಳು. ಅಂದರೆ ಪ್ಯೂರ್ ನಾಟಿ ಕೋಳಿಗಳು ಈಗಿರ್ತವೆ ಕಂಪ್ಲೀಟಾಗಿ ನೋಡಿ.